ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ಔಟ್ಸೈಡ್ ಹೋಗಿದ್ವಿ. ನಾನು ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಇವತ್ತು ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿ ಸುಮ್ಮನೆ ಔಟ್ಸೈಡ್ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ಕೊಂಬರೋಣ ಅಂತ ಔಟ್ಸೈಡ್ ಬಂದಿದ್ದೀವಿ. ಸೊ ಇಲ್ಲಿ ನಾನು ನೂಡಲ್ಸ್ ಆರ್ಡ್ರ್ ಮಾಡಿದೆ. ತುಂಬ ದಿನ ಆಗೋಗಿತ್ತು ನೂಡಲ್ಸ್ ತಿಂದು. ಹಾಗಾಗಿ ನಾನು ನೂಡಲ್ಸ್ ಆರ್ಡ್ರ್ ಮಾಡಿದೆ. ಅವ್ರಿಗೆ ಏನೋ ಚಿಕನ್ ಫ್ರೈಡ್ ರೈಸ್ ಏನೋ ಆರ್ಡ್ರ್ ಮಾಡಿದ್ದಾರೆ. ಆ್ಯಂಡ್ ಹಂಗೆ ನಮ್ಮ ಅಮ್ಮನೂ ಕೂಡ ಕಾಲ್ ಮಾಡಿದ್ರು. ಹಾಗಾಗಿ ಆನ್ ದ ವೇ ನಮ್ಮ ಅಮ್ಮನೂ ಕೂಡ ಜಾಯ್ನ್ ಆಗ್ತಾರೆ. ನಾವಾದರೂ ಅಟ್ಲೀಸ್ಟ್ ಅವಾಗ ತಿಂತಾ ಇರ್ತೀವಿ. ಬಟ್ ನಮ್ಮಮ್ಮ ಎಲ್ಲ ಈ ಥರ ತಿನ್ನೋದು ತುಂಬ ರೇರು. ಅಂದರೆ ಅವ್ರ ಮುಖದಲ್ಲಿ ಖುಷಿ ನೋಡೋಕ್ಕೆ ಎಷ್ಟೊಂದು ಚೆಂದ ಆಗುತ್ತೆ. ಅಲ್ಲಿ ನನ್ನ ಹತ್ರ ಮೈಕ್ ಇರಲಿಲ್ಲ. ಹಾಗಾಗಿ ನನಗೆ ಹೊರಗಡೆ ಎಲ್ಲ ಮಾತಾಡೋಕ್ಕೆ ತುಂಬ ಶೈ ಆಗುತ್ತೆ. ಒಂಥರ ನಗು ಬರುತ್ತೆ, ಎಲ್ಲ ನೋಡ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾನು ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಮ್ಮ ಕಾಲ್ ಮಾಡಿದ್ರು ಅಂದ್ಬಿಟ್ಟು ಹಾಗೆ ನಮ್ಮ ಅಮ್ಮನೂ ಇವಾಗ ನೋಡಿ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಬಂದು ಈ ಥರ ತಿನ್ನೋಕ್ಕೆ. ಅಂದ್ರೆ ತುಂಬ ಖುಷಿ ಪಡ್ತಾರೆ. ಸೊ ಈ ಥರ ನಾವು ಅಜ್ಜಿಗೂ ಎಷ್ಟೊಂದು ಸಲ ತಿನ್ನಿಸಿದ್ದೀವಿ. ಪಾಪ ಅಜ್ಜಿ ಇವಾಗ ನನ್ನ ಜೊತೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಮರೆತು ಮತ್ತೆ ಮೂವ್ ಆಗೋಣ ಅಂತ ಇವಾಗ ಮತ್ತೆ ಚಿಕನ್ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಅದನ್ನು ಕೂಡ ಬಂತು. ಅಮ್ಮಂಗೆ ಬಿಸಿಲಲ್ಲಿ ಬಂದಿದ್ದರು ಅಂದ್ಬಿಟ್ಟು ಅಮ್ಮಂಗೋಸ್ಕರ ಮಸ್ಮಿಲನ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ. ಸ್ವಲ್ಪ ಬಾಡಿ ತಂಪಾಗಲಿ, ಮಸ್ಮಿಲನ್ನು ಸ್ವಲ್ಪ ತಂಪಲ್ವ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಟೇಸ್ಟ್ ಎಲ್ಲ ನೈಸ್, ಗುಡ್. ನಾವು ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇರ್ತೀವಿ. ಈಗ ನೋಡಿ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನಕ್ಕೆ ನಾವೆಲ್ಲ ಔಟ್ಸೈಡ್ ಹೋಗಿದ್ವಿ. ಅಲ್ಲಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ಇವಾಗ ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ ಬಂದರೆ ಕುಡಿಯೋಣ. ಹಾಗೆ ನಾವು ಒಂದು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಮತ್ತೆ ಜ್ಯೂಸ್ ಆರ್ಡ್ರ್ ಮಾಡಿದೆ. ಇದು ಟ್ರೀಟು ನನ್ನ ಕಡೆಯಿಂದ ಆಗಿತ್ತು. ನನ್ನ ಕಡೆಯಿಂದ ಯಾಕಂದರೆ ಮನೆಗೆ ಹೋಗಿ ನಾನೇ ಅಡುಗೆ ಮಾಡಬೇಕು ಅಲ್ವಾ. ಹಾಗಾಗಿ ಯಾರು ಅಡುಗೆ ಮಾಡ್ತಾರೆ ಅಂದ್ಬಿಟ್ಟು ನಾನೇ ಎಲ್ಲರಿಗೂ ಟ್ರೀಟ್ ಕೊಡಿಸಿ ಇವಾಗ ಮನೆಗೆ ಬಂದಿದ್ದೀವಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಅಕ್ಕಂದು ನಾಳೆ ಬರ್ಡೇ ಇದೆ. ಸೊ ಅವಳಿಗೋಸ್ಕರ ನಾವು ಬಗಲ್ಗುಂಟೆಗೆ ಹೋಗಿ ಮಾಮಸ್ ಕೇಕಿಂದ ಕೇಕ್ ತೊಗೊಂಬಂದಿದ್ದೀವಿ. ಬಟ್ ಅವಳಿಗೆ ಗೊತ್ತಿಲ್ಲ ಈ ವಿಷಯ. ಚಾಪ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದು, ಯಾಕಂದರೆ ನೀವು ಬರೋದು ಲೇಟ್ ಆಯಿತು ಅಂತ ಇಟ್ಟಿರೋದು ಹಾಗೆ. ಅದು ಹೇಳ್ತಾರ ನೋಡು, ಅಮ್ಮಸ್ ಕೇಕ್ ಮೈ ಫೇವ್ರೆಟ್. ನಂಗೆ ಸಖತ್ ಇಷ್ಟ ಅಮ್ಮಸ್ ಪೇಸ್ಟ್ರೀಸು ಆಗಲಿ ಕೇಕ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇಲ್ಲಿ ಹೊರಗಡೆ ಐಸ್ ಕೇಕ್ ಎಲ್ಲ ಸಿಗುತ್ತೆ. ಅಲ್ಲಿ 340, ಇನ್ನೊಂದು 200 ಎಕ್ಸ್ಟ್ರಾ ಕೊಟ್ಬಿಟ್ರೆ ನಿಮಗೆ ಒರಿಜಿನಲ್ ಬ್ರ್ಯಾಂಡ್ದೇ ಸಿಕ್ಬಿಡುತ್ತೆ ಅಂತ ನಾನು ಚೆನ್ನಾಗಿರೋದೇ ತೊಗೊಬಂದೆ. ನಾಳೆ ಅವಳ ಬರ್ಡೇ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಹೊರಗಡೆ ಎಲ್ಲ ಊಟ ಗಿಟ ಮಾಡಿಕೊಂಡು ಇವಾಗ ಮನೆಗೆ ಬಂದ್ವಿ. ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತೇನು ಅಷ್ಟೊಂದು ಮಧ್ಯಾಹ್ನ ಅಲ್ಲೇ ತಿನ್ಕೊಂಡ್ಬಂದ್ವಿ ಅಂತ ನೈಟ್ಗೆ ನಾನು ರಾಗಿ ಗಂಜಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನೋ ಥರ ಮಾಡಿದ್ದೆ. ಒಂದು ತಟ್ಟೆ ಅನ್ನ ತಂಡಿಲ್ಲ, ರೊಟ್ಟಿ ತಂಡೋಡು ಊಟಕ್ಕೆ ತೋರಿಸ್ತೀನಿ ನೋಡಿ. ನಮ್ಮ ನಾಟಿ ಸ್ಟೈಲ್ ಹೆಂಗೆ ಅಂದರೆ ಚಪಾತಿ, ಮೂಲಂಗಿ ಸಾಂಬಾರು, ಉಳ್ಳಾಗಡ್ಡಿ ಹಾಕೊಂಡು ತಿಂತಾಯಿದ್ರೆ ವೈಶು ಬಾಯಲ್ಲಿ ನೀರು ಬರ್ತೈತೆ. ನಾ ಮಾಡು ಇವಾಗ ಅವಳು ಊಟ ಮಾಡ್ತಾವಳೆ. ನಂಗೆ ಮೊಸರನ್ನ ಸಾಕು ಅಂತ ಅನ್ನಕ್ಕೆ ಇಟ್ಟಿದ್ದಾಳೆ. ನಾನು ಇವತ್ತು ಇಲ್ಲೇ ಉಳ್ಕೊತಾ ಇದ್ದೀನಿ. ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ವೈದ್ಯರ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ಮಾಡಿದ್ರೆ ಅಪ್ಲೋಡ್ ಮಾಡ್ತೀವಿ, ಇಲ್ಲ ಅಂದರೆ ಹೊಸ ಚಾಲೆಂಜಸ್ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ನೀವು ಹೋಗಿ ನೋಡ್ಬೋದು. ವೈದ್ಯರ ಯೂಟ್ಯೂಬ್ ಚಾನಲ್ ಅಂತ ನೀವು ಹೊಡೆದ್ರೆ ಸಾಕು, ನಮ್ಮಿಬ್ಬರು ಫೋಟೋ ಬರುತ್ತಲ್ಲ, ಅದೇ ಫಸ್ಟ್ ಒನ್ ಬರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಯಾಕೆ ನಗ್ತಾ ಇದೆಯಾ ಹೇಳು? ಯೂಟ್ಯೂಬ್ ಅಂದಮೇಲೆ ಏನಿದೆ ಅದು ತೋರಿಸ್ಬೇಕಮ್ಮ, ಫ್ಯಾಕ್ಟಾಗಿ ತೋರಿಸ್ಬೇಕು. ಇವಾಗ ಆಮೇಲೆ ಸಿಗ್ತೀನಿ, ಬಾಯ್. ಊಟ ಮಾಡುವಾಗ ಸಿಗ್ತೀನಿ. ಇವಾಗ ಮೊಸರನ್ನ ತಿನ್ನೋಣ ಅಂತ ಅನ್ನ ಮೊಸರು ಹಾಕ್ಕೊಂಡು ಎಲ್ಲರೂ ಮೊಸರನ್ನ ತಿಂತಾಯಿದ್ದೀವಿ. ಬೇಸಿಗೆ ಪ್ರಭಾವ ಇದು. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಉಪ್ಪಿನಕಾಯಿ ಹಾಕೊಂಡ್ರೆ ಸೂಪರಾಗಿರುತ್ತೆ. ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಿಂಗೆ ನೀರು ಹಾಕೋಬೇಕು, ಆವಾಗ ಮಜ್ಜಿಗೆ ಆಗುತ್ತೆ. ನಾವು ಹಂಗೆ ತಿನ್ನೋದು ನೋಡಿ. ಇವಳು ಉಪ್ಪಿನಕಾಯಿ ಇತ್ತಲ್ಲ, ಆಯ್ತಾ?
ಕುತ್ಕೊಳ್ಳಿ ಜಾಗ ನಾನು ಹಂಗೆ ಮಾಮೂಲಿ ಅದಕ್ಕೆ ಇಲ್ಲೇ ಬಂದೆ ಊಟನೂ ಮಾಡಿಲ್ಲ ಹೋದ್ರು ಇಲ್ಲಿ ಕಾಳು ಅವಳು ಯಾಕೆ ಆ ಥರ ಮಾತಾಡ್ತಾ ಇದ್ದಾಳೆ ಅಂದರೆ ನಮ್ಮ ಭಾವಂಗೆ ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಪ್ರ್ಯಾಂಕ್ ಮಾಡ್ತಾಯಿದ್ವಿ, ಹಾಗಾಗಿ ಅವಳು ಆ ಥರ ಬಿಹೇವ್ ಮಾಡ್ತಾ ಇದ್ದಾಳೆ. ಸೊ ಫುಲ್ ವಿಡಿಯೋ ವೈದರ್ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ನೋಡಿ. ನನ್ನ ಹೊಸ ಚಾನಲ್ನ ಸಪೋರ್ಟ್ ಮಾಡಿ. ಈಗ ಪ್ರ್ಯಾಂಕ್ ಸಕ್ಸಸ್ಫುಲಿ ಆಗಿದೆ, ಫುಲ್ ವಿಡಿಯೋ ಅದರಲ್ಲಿದೆ. ಯುದ್ಧ ಸ್ಟಾರ್ಟ್ ಆಗಿದೆ. ಫೈನಲ್ ಆಗಿ ಏನಾಗಿದೆ ನೋಡಮ್ಮ ಒಂಚೂರು ತಮ್ಮೆಗೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಇವಾಗ ಎಲ್ಲ ಕಸ ಗಿಸ ಗುಡ್ಸೋಣ ಅಂದ್ಬಿಟ್ಟು ಅವಳ ಮನೆಯಿಂದ ನಮ್ಮ ಮನೆಗೆ ಶಿಫ್ಟ್ ಆದೆ. ಈಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗಿಸ ಗುಡಿಸಿ ಒಂದೊಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಎಲ್ಲರೂ, ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ನೋಡೋಣ. ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ, ಏನು ಸ್ಪೆಷಲ್ ಏನೂ ಇಲ್ಲ. ಸೊ ಎಸ್, ಅಲ್ಲಿಂದ ಬಂದ ತಕ್ಷಣವೇ ನನ್ನ ಡೈಲಿ ರೂಟೀನ್ ಏನಿದೆ ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ವಿಡಿಯೋ ಆನ್ ಇದೆ ಇಲ್ವಾ ಅಂತ ಇನ್ನೊಂದ್ಸಲ ಚೆಕ್ ಮಾಡಿಕೊಂಡೆ. ಸೊ ಅದನ್ನೆಲ್ಲ ಸಣ್ಣ ಸಣ್ಣ ಡೈಲಿ ವ್ಲಾಗ್ ಅಲ್ವಾ, ಹಾಗಾಗಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಭಾವ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾರೆ. ಎಸ್, ಇವಾಗ ನೆಕ್ಸ್ಟ್ ಡೇ ನಮ್ಮ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಯಾವಾಗಲೂ ತೋರಿಸ್ತಾ ಇದ್ದೆ, ಬಟ್ ಇವತ್ತು ರೆಸಿಪಿ ತೋರಿಸ್ತಾ ಇಲ್ಲ, ಏನು ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸ್ತೀನಿ ಅಷ್ಟೇ. ಈಗ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೆ ಟೀ ಮಾಡ್ಕೋತಾ ಇದ್ದೀನಿ. ನೋಡಿ, ನನಗೇನೋ ಗೊತ್ತಿಲ್ಲ, ಎದ್ದಿದ ತಕ್ಷಣವೇ ಸ್ವಲ್ಪ ನೀರು ಗೀರು ಕುಡಿದು ಬ್ರಷ್ ಮುಖ ಎಲ್ಲ ತೊಳೆದು ರಸ್ಕಿದೆ ರಸ್ಕು. ಈಗ ಕಸ ಗಿಸ ಎಲ್ಲ ಗುಡಿಸ್ದೆ, ಒಂದು ರೌಂಡು ನೆಲ ಒರೆಸ್ಕೊಂಡ್ಬಿಟ್ರೆ ಆಗೋಯ್ತು. ನೋಡಿ, ಈ ರಸ್ಕಿರೋದಕ್ಕೆ ಇವತ್ತು ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಡೈಲಿ ಇಷ್ಟೇ ಕುಡಿತಾಳೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಒಂದು ಮುಕ್ಕಾಲೇನೋ ಕುಡಿತೀನಿ, ಇದು ತೊಗೊಂಡಿದ್ದೀನಲ್ಲ ಇಷ್ಟರಲ್ಲಿ ಮುಕ್ಕಾಲು ಕುಡಿತೀನಿ. ಬನ್ನಿ ಇವಾಗ ಬೇಗ ಬೇಗ ಟೀ ಕುಡಿಯೋಣ. ಬೋರಿಂಗ್ ಇದೆ ಇವತ್ತು ಡೇ. ತಿಂದ್ಬಿಟ್ಟು ಬೇಗ ಬೇಗ ಕೆಲಸಗಳಿದ್ದಾವೆ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡಾಗ ಚಿಕನ್ ತೊಗೊಂಬಂದರು ಇವರು. ಸೊ ಈಗ ಬೇಗ ಬೇಗ ಅಡುಗೆ ಮಾಡಿ ಮುದ್ದೆಗಿಟ್ಟಿದ್ದೆ. ಮುದ್ದೆ ಮತ್ತು ರೈಸ್ ಆಗಿದೆ. ಇವಾಗ ನೋಡಿ, ಇಲ್ಲಿ ಮುದ್ದೆಗೆ ಇಟ್ಟಿದ್ದೆ ಆಲ್ರೆಡಿ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಈ ಬೇಸಿಗೆಗೆ ಬೆಸ್ಟು. ಚಪಾತಿ ಜಾಸ್ತಿ ತಿನ್ನಬಾರ್ದು ಅಂದ್ಬಿಟ್ಟು ಮುದ್ದೆಗಿಟ್ಟಿದ್ದೀನಿ. ಇದಕ್ಕೆ ಕಡೆ ಅನ್ನಕ್ಕಿಟ್ಟಿದ್ದೀನಿ. ಚಿಕನ್ಗೆಲ್ಲ ರೆಡಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಸಾಂಬಾರು ಮಾಡುವುದು ಹೇಗೆ ನಿಮಗೆಲ್ಲರಿಗೂ ಗೊತ್ತು, ಅದಕ್ಕೆ ನಾನು ಈ ಸಲ ರೆಸಿಪಿ ತೋರಿಸ್ತಾ ಇಲ್ಲ. ಎಸ್, ಸಾಂಬಾರು ಮಾಡಿ ಸಿಗ್ತೀನಿ. ಇವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಈ ಕಡೆ ಸುಕ್ಕ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಮಾಡಿ ಸಿಗ್ತೀನಿ. ಚಾರ್ಜ್ ಇಲ್ಲ ಫೋನಲ್ಲಿ. ಸೊ ಬಾಯ್. ಮುದ್ದೆ ರೆಡಿ ಇದೆ, ಅನ್ನ ರೆಡಿ ಇದೆ. ಈಗ ಫೋನಲ್ಲಿ ಚಾರ್ಜ್ ಇಲ್ಲ, ಹಾಗಾಗಿ ನಾನು ಎಲ್ಲ ಮಾಡಿ ಆದಮೇಲೆ ಸಿಗ್ತೀನಿ. ಬಾಯ್. ಎಸ್, ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ನಾನೊಂದು ಐಟಮ್ ಹುಡುಕ್ತಾ ಇದ್ದೆ. ಅದು ನನಗೆ ಸಿಗ್ತಾನೆ ಇರಲಿಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ಈಗ ಅದಕ್ಕಿಂತ ಮುಂಚೆ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು. ಮುಖನ ನೀಟಾಗಿ ವಾಶ್ ಮಾಡಿ ಆದಮೇಲೆ ಹಚ್ಕೋಬೇಕು. ಏನೇ ಒಂದು ಪ್ರಾಡಕ್ಟ್ ಹಚ್ಕೋಬೇಕನ್ನ ಮುಂಚೆ ಮುಖ ನೀಟಾಗಿ ವಾಶ್ ಮಾಡಬೇಕು. ಎಲ್ಲಿ ಇಟ್ಟಿದ್ದೀನಿ? ಸುಮಾರು ವ್ಲಾಗ್ಸ್ ಮಾಡ್ತಾ ಇದ್ದೆ. ಸ್ಕಿನ್ ಕೇರು ರೀ, ನಂದು ಇದು ನೋಡಿದ್ದೀರಾ ಅನಿಸಿತ್ತು. ಎಸ್, ಇವಾಗ ಈ 2 ಪ್ರಾಡಕ್ಟ್ಸಿಂದ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ರೀ. ಪೌಡ್ರ್ ತಗೋಬೇಕು, ಇಷ್ಟು ಸಾಕು ಅನ್ಕೊಟ್ಟು ಬಿಡಿಸ್ಬಿಟ್ಟೆ. ಇಷ್ಟೇ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೋಬೇಕು.
ಜಸ್ಟ್ ಅದನ್ನ ನೆನ್ಕೊಳ್ಳಂಗೆ ಹಾಕಿದ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್, ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಹೋಗ್ರಿ ನಿಪ್ಪಾಡಿ. ಎಸ್, ಇವಾಗ ನೀಟಾಗಿ ಈ ಥರ ಹಚ್ಕೊಂಡು ಸ್ವಲ್ಪ ಮೋಡ ಥರ ಆಗ್ಬಿಟ್ಟಿದೆ ಇವತ್ತು. ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಕ್ಯಾಮ್ರಾಗೆ ಬರಲ್ಲನೇ ಅವರು. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ನೋಡಬೇಕು ಅಂದರೆ ಬರೀ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೇ ಇರ್ತಾರೆ ಅಷ್ಟೇ. ಮಕ್ಕವೇ ಹೇಳಿದ ಮಾತಿದು, ಈಗ ನಾನು ಭೂತ ಆಗಿ ಬದಲಾಗಿದ್ದೇನೆ. ಆ್ಯಂಡ್ ನಾವು ನಿನ್ನೆ ನಮ್ಮ ಬಾವಂಗೆ ಪ್ರ್ಯಾಂಕ್ ಮಾಡಿದ್ವಿ. ನನಗೇನು ಅಷ್ಟೊಂದು, ಯಾಕಂದರೆ ನಾನು ಯಾವತ್ತೂ ಹಂಗೆ ಕರೆದಿಲ್ಲ ಅಲ್ಲ, ಹಾಗಾಗಿ ನಾನು ಸ್ವಲ್ಪ ಮುಜುಗರ ಪಡ್ತಾ ಇದ್ದೆ. ಬಟ್ ವೈಶು ಮಾಡಿದ್ಲು ಪ್ರ್ಯಾಂಕು. ಸೊ ಆ ವಿಡಿಯೋ ವೈದರ್ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಅದು ನಂದು ಮತ್ತು ವೈಶುದು ಹೊಸ ಯೂಟ್ಯೂಬ್ ಚಾನಲ್. ಇದು ನಮ್ಮ ಪರ್ಸ್ನಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಅದರಲ್ಲಿ ಜಸ್ಟ್ ಚಾಲೆಂಜಸ್ ವಿಡಿಯೋ ಏನಾದರೂ ಇದ್ದರೆ ಎಲ್ಲ ಆ ಚಾನಲಲ್ಲಿ ಬರುತ್ತೆ. ನೀಟಾಗಿ ಹಚ್ಕೊಂಡು ಖಾಲಿ ಮಾಡಬೇಕು. ಕತ್ತತ್ತಿರಲ್ಲ, ಒಂಚೂರು ಹಚ್ಕೊಂಡ್ರೆ ನಿಮಗೆ ಇದೆಲ್ಲ ಬ್ಲ್ಯಾಕ್ ಎಲ್ಲ ಇದ್ದಿದ್ದು ಒಂಚೂರು ಇದಾಗುತ್ತೆ. ಎಸ್, ನೋಡಿ ಕಂಪ್ಲೀಟಾಗಿ ಇಷ್ಟು ಹಚ್ಕೊಂಡಿದ್ದೀನಿ. ಇದೊಂದು 10-15 ಮಿನಿಟ್ಸ್ ಲೈಟಾಗಿ ಹುರಿಯುತ್ತೆ. ಅದು ಏನಕ್ಕೆ ಹುರಿಯುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ರೋಸ್ ವಾಟರ್ ಹಾಕಿರ್ತೀವಲ್ವ, ಸ್ಕಿನ್ಗೆ ಅದು ಆ್ಯಕ್ಷನ್ಸ್ ಮಾಡ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ನಿಜವಾಗ್ಲೂ ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ. ಇದು ನಾನು ಹಿಂಗೆ ಇನ್ಸ್ಟಾಗ್ರಾಮ್ ನೋಡೋ ಟೈಮಲ್ಲಿ ಇದು ವೈರಲ್ ಆಗಿತ್ತು ಈ ಫೇಸ್ ಪ್ಯಾಕು. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ತರಿಸಿ ಟ್ರೈ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಒಂದು 100ಗೆ ಒಂದು 60% ಓಕೆ, ನೋ ಇಶ್ಯೂಸ್. ನಾನು ಅವಾಗವಾಗ ನನಗೆ ತಲೆ ಎದ್ದಾಗ ಹಂಗೆ ಮಾಡ್ತೀನಿ. ಎಸ್, ಇವಾಗ ಫುಲ್ ಒಂದು 10-15 ಮಿನಿಟ್ಸ್ ಆದಮೇಲೆ ಫುಲ್ಲು ಡ್ರೈ ಆಗುತ್ತೆ. ಇದು ಬೇಗ ಡ್ರೈ ಆಗಿಬಿಡುತ್ತೆ. ಅದಾದಮೇಲೆ ಮುಖ ತೊಳ್ಕೊಂಡು ಮತ್ತೆ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡೋದು. ಬಾಯ್. ಚಿಕ್ ಅಲ್ಲ, ಚಿಕ್. ಲೈಟಾಗಿ ಈ ಥರ ಒಣಗ್ತಾ ಇದೆ. ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಸಿಗ್ತೀನಿ. ಅದೇವರೆಗೂ ಬಾಯ್ ಬಾಯ್. ಇವಾಗ ಒಂದು 15 ಮಿನಿಟ್ಸ್ ಅಲ್ಲ, ಒಂದು 20 ಮಿನಿಟ್ಸ್ ಆಗಿದೆ. ನಾನು ಇಲ್ಲೆಲ್ಲ ಕೆದ್ರಕೊಂಡಿದ್ದೀನಿ. ಈಗ ನೀಟಾಗಿ ಫೇಸ್ ವಾಶ್ ಮಾಡೋಣ ಬನ್ನಿ. ಕ್ಯಾಮ್ರಾ ಎಲ್ಲಿಡೋದಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಕಾಣುತ್ತಾ ನಿಮಗೆ? ಓಕೆ, ಅಷ್ಟು ಸಾಕು. ಬನ್ನಿ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೀವೇ ಲೈವಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅನ್ನೋದು. ಇನ್ನೊಂದ್ಸಲ ಇದನ್ನ ನೀಟಾಗಿ ಈ ಥರ ಮಾಡಿಕೊಂಡ್ರೆ ಸ್ಟಾರ್ಟಿಂಗು ಒಂಚೂರು ಹಾಕ್ಕೊಂಡಿದ್ದ ತಕ್ಷಣ ಉರಿಯುತ್ತೆ ಫೇಸು. ಅದೇನಕ್ಕೂ ಗೊತ್ತಿಲ್ಲ. ಸೋಪ್ ಜೊತೆ ಏನು ಹಾಕಲ್ಲ, ಹಂಗೆ ತೋರಿಸ್ತೀನಿ. ನೋಡಿ, ಕಡೆಗೆ ಬರ್ತಾ ಇದ್ದಾನೆ. ಈ ಥರ ಆಗಿದೆ ಅದು.
ಎಲ್ಲಿ ಸಿಕ್ತು ನಿಮ್ಗಿದು? ಅದು ಪಾಪ ಜೀವ ಉಳಿಸ್ಕೊಳಕಲ್ಲಿ ಬಿಸಿಲಿ ರೋಡಲ್ಲಿ ಬೀಳ ಹೋಯ್ತಾ ಆಯ್ತು. ಎರೆಹುಳ ತಾನೆ ಅದು? ಪಾಪ ಇದು ಪೌಷ್ಟಿಕಾಂಶನಾರು ಇರಲಿ. ಅಲ್ಲ ರೀ, ಕಿವಿಲೆಲ್ಲ ಹೋದ್ರೆ ಕಿವಿ ಲೇ ಅದು ಭೂಮಿಯಲ್ಲಿ ಬದುಕೋದ್ ಕಡೆ, ಕಿವಿಗೆ ಯಾಕೆ ಹೋಗುತ್ತದು? ಈಗ ಒಳಗೆ ಹೋಗುತ್ತಾ? ನೋಡೋದಕ್ಕೂ ಒಳ್ಳೆ ಗೊಬ್ಬರ, ಇನ್ನೂ ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದು ಇನ್ನೂ ಒಂಚೂರು ಚೆನ್ನಾಗಿ ಗೊಬ್ಬರ ಮಾಡ್ಕೊಳುತ್ತೆ ಗಿಡ. ಎಸ್, ಇವಾಗ ನನ್ನ ಫೇಸ್ ಪ್ಯಾಕ್ ಆಯಿತು. ಇವಾಗ ಇವರು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಈಗ ನಾನು ನೀಟಾಗಿ ಮಾಡಿರೋದು ಅಂತ ಹೇಳ್ತಾರೆ. ನೀವು ಮತ್ತೆ ಕೆದಕ್ ಬಿಡಿ ಅದನ್ನ. ಜೂ ನೋಡಿ 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 ಹೆಂಗೆ ಅದನ್ನ ಕೆದಕಿ ಕೆದಕಿ. ತಾಳ್ರಿ, ಇಟ್ಕೊಂಡಿದೀನಿ. ಕುಡಿಯವಲ್ಲ ಗಿಡಕ್ಕೆ. ಈಗ ಹುಳ ಎಲ್ಲ ಹೋಗ್ಬಿಡ್ತಲ್ಲ. ಭಯ ಅನ್ನೋದೇ ಇಲ್ಲ ಗುರು. ನೋಡಿ ಏನೇನೋ ಸರ್ಕಸ್ ಮಾಡಿ ಈಗ ಏನ್ ಮಾಡ್ತೀರಾ? ಈ ಬಾಟ್ಲು ಏನು ಹೌದು ಚಿಗುರು ಹೊಡಿತಾ ಇದಾವಲ್ಲ ಇಲ್ಲಿ. ನೀವು ಅದು ಹಸುದು ಗೊಬ್ಬರ ಹಾಕಿರೋದಕ್ಕೆ ತಾನೇ ಬರ್ತಾ ಇರೋದು. ಎಸ್, ಇದು ಯಾವ ಗಿಡ ಜು? ಸೇವಂತಿಗೆ ಊದ್ ಗಿಡ ತಾನೆ. ನೋಡಿ ಇಲ್ಲೊಂದು ಚಿಗುರು ಮೊಳಕೆ ಹೊಡಿತಾ ಇದೆ ಚಿಕ್ಕದು, ಅಲ್ಲೊಂದು, ಅಲ್ಲೆಲ್ಲ ಬರ್ತಾ ಇದೆ. ಇದು ನೀರು ಒರೆಸ್ಕೊಂಡಿಲ್ಲ, ಹಂಗೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಓಹೋ ಹಿಂಗೆ ಪ್ಲ್ಯಾನು. ಅಲ್ಲೊಂದೆರಡು ತೂತ್ ಮಾಡ್ಕೋಬೇಕಿತ್ತು ಪಿನ್ನಲ್ಲಿ. ಸಾಕು, ಜಾಸ್ತಿ ಹೋದರೆ ಅತಿ ಆದರೆ ಅಮೃತನೂ ಕೂಡ ವಿಷ ಅಂತೆ. ಓ ಎಸ್, ಇವಾಗ ಅವ್ರು ನೀರು ಹಾಕಲಿ. ನಾನು ಇವಾಗ ಅವ್ರ ತಲೆಗೆ ನೀಟಾಗಿ ಎಣ್ಣೆ ಮಸಾಜ್ ಮಾಡಬೇಕಂತೆ. ಅವ್ರಿಗೆ ಎಣ್ಣೆ ಮಸಾಜ್ ಮಾಡಿ ಆಮೇಲೆ ಎಲ್ಲ ಒಂದು ಸ್ವಲ್ಪ ನೀರೆಲ್ಲ ತರಕ್ಕೆ ಹೋಗಬೇಕು. ನೋಡೋಣ. ಎಸ್, ಇವಾಗ ಆಯ್ತಲ್ವಾ ಅವ್ರಿಗೆ ತಲೆಗೆ ಎಣ್ಣೆ ಮಸಾಜ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ. ಇವರು ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೂ ಇದು. ಈಗ ನೀಟಾಗಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು. ನಾನು ಏನೇನೋ ಡಿಫ್ರೆಂಟ್ ಎಣ್ಣೆ ಎಲ್ಲ ಹಾಕ್ತೀನಿ ನಾನು. ಅಲ್ಲಪ್ಪ ರೀ, ಅದು ಹೊಡಿತೀನಿ ನನ್ನ. ಫಸ್ಟ್ ಅನ್ನತ್ತಿಗೆ ಹಾಕಬೇಕು, ತಂಪಾಗುತ್ತೆ. ಸ್ವಲ್ಪ ಬಿಡಬೇಕು, ಶಾಂತವಾಗುತ್ತೆ. ಕಣ್ಮುಚ್ಚಿ ನೀವು. ಅಲ್ಲ, ಯಾರಾದರೂ ಕಟ್ಟಿಂಗ್ ಮಾಡಿಸ್ಕೊಂಡು ಎಣ್ಣೆ ಹಚ್ಕೊತಾರ, ಬಟ್ ಇವ್ರು ಹಂಗೆ ಹಚ್ಕೊತಾರೆ. ಡಿಫ್ರೆಂಟ್ಸ್ ಇವರು. ಟೈಮ್ ಇಲ್ಲ, ಬಿಜೇಶ್ ಇವರು. ನಾನು ಇವ್ರನ್ನ ಬಿಜೇಶ್ ಅಂತ ಕರಿತೀನಿ. ಚೆನ್ನಾಗಿದೆ ಅಲ್ಲ ಕಟ್ಟಿಂಗ್. ಇಲ್ಲೊಂದು ಸ್ವಲ್ಪ ಬಿಟ್ಟಿದ್ದಾರೆ, ಅದು ಒಂಥರ ಡಿಫ್ರೆಂಟ್ ಆಗಿದೆ. ಹೂ ರೀ, ಪುಡಿ ಕೂದಲೆಲ್ಲ ಬೀಳ್ತದೆ ಇದ್ರೆ. ಹಂಗ ಇಷ್ಟೊಂದು ಎಣ್ಣೆ ಇಷ್ಟಕ್ಕೆ ನಂಗೆ ನೀವ್ ಹಾಕ್ತೀರಾ? ಅಂಟ್ಲಿ ಆಕ್ಚುಲಿ ಮಾಡ್ತಾರೆ, ಬಟ್ ಇವಾಗ ಬಿಸಿ ಇರೋದ್ರಿಂದ ಮಾಡ್ತಾ ಇಲ್ಲ. ಅವ್ರಿಗೆ ಸರಿಯಾಗಿ ರಜಾ ಇಲ್ಲ, ಮನೇಲಿ ಇರೋದೇ ರೇರು. ಯಾಕ್ರಿ, ಕೂತ್ಕೊತೀನಿ ರೀ, ಸ್ವಲ್ಪ ನೀಟಾಗಿ ಹಚ್ಕೊಡ್ತೀನಿ ನಾನು. ಈಗ ನೀಟಾಗಿ ಒಂದು ಮಸಾಜ್ ಮಾಡಿ ಆಮೇಲೆ ಸಿಗ್ತೀನಿ. ಬಾ, ಇಲ್ಲ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಎಣ್ಣೆ ಮಸಾಜ್ ಆಗಿದೆ. ನನ್ನ ಹತ್ರ ಶೇವೆ ಮಾಡಿಸ್ಕೊಂತಾರೆ ನೋಡು. ಇದೆಲ್ಲ ಪ್ರೂಫ್ ಜು. ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನಾನು. ಹೆಂಡತಿ ಹತ್ರ ಈ ಥರ ಎಲ್ಲ ಕೆಲಸ ಮಾಡಿಸ್ಕೊಂತಾರೆ. ನೋ ರಿಯಾಕ್ಷನ್ಸಾ? ಎಣ್ಣೆ ಕೊಟ್ಟೈತಿ. ಈಗ ಇವ್ರಿಗೆ ನಾನು ಹಾಕೊಂಡಿರೋ ಫೇಸ್ ಬಗ್ಗೆ ಹಾಕೋಣ ಅಂತ. ಹಚ್ಚಿಲ್ಲವರದೆಲ್ಲ ಹಾಕಲ್ಲ, ನಾನೇ ಸ್ವಲ್ಪ ಫೋರ್ಸ್ ಮಾಡಿ ಹಾಕಿಸ್ತಾ ಇದ್ದೀನಿ. ಮುಖ ಒಳ್ಳೆ ಒಂಚೂರು ಟ್ಯಾನ್ ಆಗಿದೆ ಅಂತ. ನೋಡಿ ನೋಡಿ, ಉರಿಯುತ್ತೆ ಸ್ವಲ್ಪ, ಆಯ್ತಾ? ನೋಡು, ಖಾರದ ಪುಡಿ ಹಾಕಿದೆ ರೀ. ರೋಸ್ ವಾಟರ್ ಅಲ್ವಾ, ಅದೊಂದು ಸ್ವಲ್ಪ ನಿನ್ ಏನ್ ನಿಂಗೆ ಒರಿಜಿನಲ್ ರೋಸ್ ಅಲ್ಲ ಅದು.
ಒರಿಜಿನಲ್ ರೋಸ್ ತಂದು ಅದನ್ನ ಒಣಗಿಸಿ ಇಲ್ಲಾಂದ್ರೆ ಹಸಿದ್ನ ಚೆನ್ನಾಗಿ ರುಬ್ಬಿ ಹಚ್ಬೇಕು. ಬನ್ನಿ ಎಲ್ಲ ಮಿಕ್ಸಿಗೆ ಹಾಕಿ. ನಿನ್ನ ಫೇಸಲ್ಲಿ ಏನಾದರೂ ಇದು ಇದ್ದರೆ ಅದು ಹಂಗೆ ಆಗುತ್ತೆ. ಅದರಲ್ಲಿ ಬೇರೆ ನೀವು ಇದೆಲ್ಲ ಮಾಡಿಸ್ತೀರ ಗೊತ್ತಾ, ಏನಪ್ಪ ಶೇವಿಂಗ್ ಎಲ್ಲ ಮಾಡ್ತೀರಲ್ಲ, ಅದು ಸ್ಕಿನ್ ಇದಾಗಿರುತ್ತೆ. ಬ್ಲೇಡ್ ಹಾಕಿ ಒಂಚೂರು ಉರಿಯುತ್ತೆ. ಈಗಲ್ಲ, ಒಂದು 5 ನಿಮಿಷ ಬಿಟ್ಟು ಆಗುತ್ತೆ. ಓಪನ್ ಮಾಡಿ ಕಣ್ಣು, ನಿಮಗೆ ಕಣ್ಣಿಗೆ ಹಾಕಲ್ಲ. ಅಲ್ಲ ಹಾಕಲ್ಲ, ನಾನು ಜಸ್ಟ್ ಹೇಳ್ತಿರೋದು. ಉರಿತೈತೆ ಕಣ್ಣು. ಎಲ್ಲಿ ಉರಿತೈತೆ? ನಿಜನಾ ರೀ? ಎದುರಿಸ್ತೀಯಲ್ರಿ? ಎಲ್ಲಿ ನನ್ನ ನೋಡಿ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದ್ರೂ ಹಚ್ಕೋಬೇಕಿದು. ನೀನ್ ಬರೀ ಹಚ್ಚೋದಲ್ಲ, ತಿಕ್ಬೇಕು ಚೆನ್ನಾಗಿ ಅಲ್ಲೆಲ್ಲ. ಅಲ್ಲ ರೀ, ತಿಕ್ಕದಲ್ಲ, ಇನ್ನೊಂದು ಶುಗರ್ ಮತ್ತೆ ಕಾಫಿ ಪೌಡರ್ ಇದೆ, ಅದ್ರಾಗಿ ನೀಟಾಗಿ ಇದ್ ಮಾಡ್ರೆ ನೀರ್ ಹಾಕ್ಬಿಟ್ಟು ಒಂದ್ ಕಾಫಿ ಕಾಯಿಸ್ಕೊಂಡ್ಬಿಡು ಮಕ್ಕಳಲ್ಲಿ. ರೀ ಹಂಗಲ್ಲ ಕಣ್ರಿ, ಅದು ರೀ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ. ಸರಿ, ಶುಗರು ಸಕ್ಕರೆ ಇದೆಯಲ್ಲ, ಸಕ್ಕರೆಗೆ ಟೊಮೊಟೊ ಹಣ್ಣು ಹಾಕಿ ಹಿಂಗ್ ಸ್ಕ್ರಬ್ ಮಾಡ್ಕೊಂತಾರೆ. ಅಯ್ಯೋ, ಎಷ್ಟೊಂದಿದೆ ಹೋಮ್ ಮೇಡು. ಇಲ್ಲ ನಂಗೆ ಆಗಲ್ಲ ಅವೆಲ್ಲ ಮಾಡಕ್ಕೆ, ದುಡ್ಡು ಕೊಟ್ಟು ಆಚೆ. ಟೀ ಪುಡಿದಿಲ್ಲ, ಅದು ತಲೆಗಿದೆ, ಮೆಹಂದಿಗೆ. ಇವಾಗ ನಾನು ಇವ್ರ ಜೊತೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ, ಆಮೇಲೆ ನೀವು ಎದ್ಮೇಲೆ ಕುಡಿಸ್ತೀನಿ, ಓಕೆನಾ? ಇವಾಗ ಇವ್ರ ಕತೆ ಇಲ್ಲಿಗೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ, ಬಿಕಾಸ್ ತುಂಬ ಲಾಂಗ್ ಆಗಿಬಿಡುತ್ತೆ. ಈಗ ಎಸ್, ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಜಾಸ್ತಿ ಬಿಟ್ಟರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಹಾಗಾಗಿ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಸಂಜೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೇನಾದರೂ ಆದರೆ ವ್ಲಾಗ್ ಮಾಡ್ತೀನಿ. ಇಲ್ಲ ಅಂದರೆ ನಾಳೆ ವೈಶು ಬರ್ಡೇ ಇದೆ, ಸೊ ಅವ್ರಿಗೋಸ್ಕರ ಸರ್ಪ್ರೈಸ್ ಆಗಿ ನಾವು ಆಮಸ್ ಕಡೆಯಿಂದ ನಮ್ಮ ಮನೆಯವರು ಅಂದರೆ ಅವ್ರ ಮೈದನ ಕೇಕ್ ತಂದು ಕೊಟ್ಟಿದ್ದಾರೆ. ಅವ್ರು ಮೇ ಬಿ ಇರಲ್ಲ ಅಂದ್ಕೊಳ್ತೀನಿ, ಅವರಿಲ್ಲ ಅಂದರೂ ಸೆಲೆಬ್ರೇಟ್ ಮಾಡಲೇಬೇಕು. ಬಟ್ ಅವ್ರಿಗೋಸ್ಕರ ಅವ್ರದ್ದು ಪಾಲಿಂದ 1 ಪೀಸ್ ಕೇಕ್ ಎತ್ತಿಕ್ಬಿಟ್ಟು ಮಿಕ್ಕಿದ್ದೆಲ್ಲ ಸೆಲೆಬ್ರೇಟ್ ಮಾಡಿ ಸಿಂಪಲ್ಲಾಗಿ ಜಸ್ಟ್ ಕೇಕ್ ಕಟ್ಟಿಂಗ್ ಮಾಡೋದಷ್ಟೇ. ಈಗ ಯಾರಿಗೂ ಸೆಲೆಬ್ರೇಟ್ ಮಾಡೋ ಮೂಡ್ ಇಲ್ಲ, ಸೊ ಸ್ವಲ್ಪ ಮೂಡ್ ಚೇಂಜ್ ಆಗಲಿ ಅಂದ್ಬಿಟ್ಟು ಮಾಡೋಣ ಅಂತ. ಎಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಬಾಯ್.